ದರುಶನವಾನೆ ತೋರೆಯ ದೇವಾ ದರುಶನವಾನೆ ತೋರೆಯ ಪರಮಾತ್ಮ ದರುಶನವಾನೆ ತೋರೆಯ ದೇವಾ ದರುಶನವಾನೆ ತೋರೆಯ ಪಾಂಡವರೈವರ ಪ್ರಾಣವು ನೇನೆ ಕೃಷ್ಣ ಕೃಷ್ಣ ಪಾಂಡವರೈವರ ಪ್ರಾಣವು ನೀನೆ ಪಾಂಡವರೈವರ ಪ್ರಾಣವು ನೀನೆ ಪರಮ ದಯಾಕರ ಕೊಡು ಎನಗ ಭಯವ ಹೇ ಪರಮಾತ್ಮ ಪರಮ ದಯಾಕರ ಕೊಡು ಎನಗ ಭಯವ ದೇವವು ನೀನೆಂದು ನಂಬೇನಯ್ಯ ದೇವವು ನೀನೆಂದು ನಂಬೇನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಕೋ ಹರಿಯ ಕರುಣಾಳು ಕೃಪೆ ತೋರಿ ಕನಿಕರಿಕೋ ಪ್ರಭುವೆ ದರುಶನವಾನೆ ತೋರೆಯ ದೇವಾ ದರುಶನವಾನೆ ತೋರೆಯ ಹೇ ಜನಾರ್ದನ ಅರಣ್ಯವಾಸವ ಜ್ಞಾನ ತಾರದೆ ಅರಣ್ಯವಾಸ ಅವರ ಜ್ಞಾನ ತಾರದೆ ಆನಂದದಿ ನಾವು ಕಳೆದವು ದೇವಾ ಕೃಷ್ಣ ಕೃಷ್ಣ ಆನಂದದಿ ನಾವು ಕಳೆದವು ದೇವಾ ಪಾಮರರಾದ ಪಾಂಡವರಿಗೇನೆ ಪಾಮರರಾದ ಪಾಂಡವರಿಗೇನೆ ಧರ್ಮದಿ ರಾಜವ ದೊರಕಿದ ದೇವಾ ಧರ್ಮದಿ ರಾಜವ ದೊರಕಿತೋ ದೇವ ಕರುಣಾಳ ಕೃಪೆ ತೋರೆ ಕನಿಕರಿತೋ ಪ್ರಭುವೆ ಹೇ ಪರಮಾತ್ಮ ಕರುಣಾಳ ಕೃಪೆ ತೋರೆ ಕನಿಕರಿತೋ ಪ್ರಭುವೆ ದರುಶನವಾನೆ ತೋರೆಯ ದೇವಾ ದರುಶನವಾನೆ ತೋರೆಯ ಕೃಷ್ಣ ಪರಮಾತ್ಮ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದರೂ ಸಹ ನಮ್ಮ ಕಷ್ಟಗಳೇ ತೀರಲಿಲ್ಲ. ಆದ್ದರಿಂದ ನಾನೆಂದು ನಿನ್ನನ್ನು ನೋಡಲು ದ್ವಾರಕೆಗೆ ಬರುತ್ತಿರುವೆನು. ಹಿಂದಾದರೂ ನಮ್ಮನ್ನು ಕೈ ಹಿಡಿದು ಕಾಪಾಡುವ ಭಾರವು ನಿನ್ನದೇ ತಂದೆ, ನಿನ್ನದೇ. ಕೌಂತೆಯರು ಧರ್ಮರಾಜ್ಯವಾದ ಕುರುಕ್ಷೇತ್ರ ರಣಭೂಮಿಯಲ್ಲಿ ಕುರುಪಾಂಡವರ ಭೀಕರ ಸಂಗ್ರಾಮ. ಈ ದುರ್ಯೋಧನನ ಛಲ ಮತ್ತು ಬಲವನ್ನು ಈ ಜಗತ್ತಿಗೆ ತೋರ್ಪಡಿಸಲು ಒಂದೊದಗಿದೆ ಭೀಕರ ಮಹಾ ಸಮರ. ಪಾಂಡವರು ಅವರೇನಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರು ನನ್ನಂತಹ ಗಂಡುಗಲೆಗಳೇ ಆಗಿದ್ದರು ಹೋರಾಟ
ಲಕ್ಷ್ಮಿಯನ್ನು ಕೈ ಹಿಡಿಯಲಿ, ಇಲ್ಲ ಆ ಪಾಂಚಾಲಿಯ ಸಂಗಡ ಪುನಃ ವನವಾಸಕ್ಕೆ ತೆರಳಲಿ. ಅರ್ಜುನ ಅರ್ಜುನ, ನನಗಿಂತೂ ಮೊದಲೇ ದ್ವಾರಕಿ ಹೊರಟಿರುವೆಯ? ನಡೆ ನಡೆ. ಆದರೆ ನನ್ನ ಸುದೈವ ಬಲದಿಂದ ಮೊದಲೇ ನಾನು ದ್ವಾರಕಿಗೆ ಹೋಗಿ ನನ್ನ ಕಾರ್ಯವನ್ನು ಸಿದ್ಧಪಡಿಸಿಕೊಳ್ಳುವೆನು. ಈಗ ನನ್ನ ಪಯಣ ದ್ವಾರಕ ನಗರದತ್ತ. ಹೊರದಿ ನಾವು ತೆರಳುವೆ ದ್ವಾರಕ ನಗರಕ್ಕೆ, ಹೊರದಿ ನಾವು ತೆರಳುವೆ ದ್ವಾರಕ ನಗರಕ್ಕೆ. ಕುರುಕೊಂಡವರನ್ನು ಸಿದ್ಧತ ಕಂಡಿದ ದೊಡ್ಡದ ಪುತ್ರಿಯ ಕುರುಪಾಂಡವರರು ಸಿದ್ಧತ ಕಂಡಿದ ಯೋಧದ ಪುತ್ರಿಯ ಶ್ರೀಗದರ ದತ್ತ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮನ ಸಹಾಯ ಪಡೆಯಲು. ದತ್ತ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮನ ಸಹಾಯ ಪಡೆಯಲು ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ, ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಅದಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗವೆಸಗಿದನು. ಅದಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗವೆಸಗಿದನು. ಭೀಮನವನು ಎದೆಗಡದೆ ಮಗನಿಯಮ್ಮಯ ಕಟ್ಟಿಹನು. ಭೀಮನವನು ಎದೆಗಡದೆ ಮಗನಿಯಮ್ಮಯ ಕಟ್ಟಿಹನು. ಮಾಧವನ ಬೆಂಬಲದಿವರು ಭಗವಂತ ಪಾಂಡವ ಹಾರ್ಬಂಡವ. ಮಾಧವನ ಬೆಂಬಲದಿವರಯ್ಯ ಭಗವಂತ ಪಾಂಡವ ಹಾರ್ಬಂಡವ. ಕದನದಲ್ಲಿ ಮದವ ಮುರುವ ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳುವೆ. ಕದನದಲ್ಲಿ ಮದವ ಮುರಿಯುವ ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳುವೆ. ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ, ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಯಾದವರಾಜನ ಸೈನ್ಯವು ದೊರಕರ ಸುಲಭದಿ ಮಣಿಸಿದ ಶತ್ರುಗಳ. ಯಾದವರಾಜನ ಸೈನ್ಯವು ದೊರಕರ ಸುಲಭದಿ ಮಣಿಸಿದ ಶತ್ರುಗಳ. ಓಮಾರಮಣರು ಎಂಬತ್ತವನ ಓಮಗೈರ ಭೀಮನ. ಓಮಾರಮಣರು ಎಂಬತ್ತವಾದರೆ ಓಮಗೈರ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವೈದ್ಯ ಕಣ್ಣ ದೊಡ್ಡಿ ಹನುಮಣವ. ಮಧ್ಯಮ ಪಾಂಡವ ಪಾರ್ಥನ ವೈದ್ಯರು ಕಣ್ಣ ದೊಡ್ಡಿ ಹನುಮಣ. ಕುರು ಸಿಂಹಾಸನದಲ್ಲಿ ಕುಳಿತು ತಿರುಪತಿ ಹರಿಸದೆ ತಲೆಯ ನಾಳೆ. ಕುರು ಸಿಂಹಾಸನದಲ್ಲಿ ಕುಳಿತು ತಿರುಪತಿ ಹರಿಸದೆ ತಲೆಯ ನಾಳೆ. ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ, ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರರು ಸಿದ್ಧತೆ ಕಂಡಿದ ಯುದ್ಧದ ತೃಪ್ತಿಯ ಶ್ರೀಗದರಕ್ಕೆ. ಕುರು ಪಾಂಡವರರು ಸಿದ್ಧತೆ ಕಂಡಿದ ಯುದ್ಧದ ತೃಪ್ತಿಯ ಶ್ರೀಗದರ. ದತ್ತ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮನ ಸಹಾಯ ಪಡೆಯಲು. ದತ್ತ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮನ ಸಹಾಯ ಪಡೆಯಲು. ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ, ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರರು ಸಿದ್ಧತೆ ಕಂಡಿದ ಯುದ್ಧದ ತೃಪ್ತಿಯ ಶ್ರೀಗದರತೆ. ಕುರು ಪಾಂಡವರರು ಸಿದ್ಧತೆ ಕಂಡಿದ ಯುದ್ಧದ ತೃಪ್ತಿಯ ಶ್ರೀಗದರತೆ. ದತ್ತ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮನ ಸಹಾಯ ಪಡೆಯಲು. ನಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮನ ಸಹಾಯ ಪಡೆ. ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ, ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ.
ಕೊರಗಿ ನಾ ತೆರಳುವೆ ಗೋರಕ ನಯನಕ್ಕೆ. ಕೃಷ್ಣ ದೇವಕಿ ನಂದನ ದಾನವ ಮರ್ದನ ಕೃಪೆ ಮಾಡು ಕರುಣ ಸಾಗರ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆದೆನು ದೇವ ಅರಿತು ಬೆರೆತು ನೆನೆದೆನು ದೇವ ಅರಿತು ಬೆರೆತು ನೆನೆದೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಕಪಟ ನಾಟಕ ಸೂತ್ರಧಾರಿ ನಾನಾ ವೇಷದ ದಾನವಿಗಾರಿ ಕಪಟ ನಾಟಕ ಸೂತ್ರಧಾರಿ ನಾನಾ ವೇಷದ ದಾನವಿಗಾರಿ ಆನಂದ ಮನಕಾನಂದ ಆನಂದ ಮನಕಾನಂದ ನಿನ್ನಯ ಜಾನ ನಿನ್ನಯ ಜಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆದೆನು ದೇವ ಬೆರೆತು ನೆನೆದೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಶಾಂತಾಕಾರ ಕೃಷ್ಣ 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 ಶಾಂತಾಕಾರ ನಾನಗೋಚರ ಶಾಂತಾಕಾರ ಜ್ಞಾನಗೋಚರ ನಿತ್ಯ ನಿರಂಜನ ಸತ್ಯ ಸ್ವರೂಪ ನಿತ್ಯ ನಿರಂಜನ ಸತ್ಯ ಸ್ವರೂಪ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆದೆನು ದೇವ ಅರಿತು ಬೆರೆತು ನೆನೆದೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಮಾಯೇ
ಸ್ವಾಮಿಯು ನಿದ್ರಿಸುವಂತಿದೆ. ಎಚ್ಚರಗೊಳ್ಳುವ ತನಕ ನಾನು ಈ ದ್ವಾರದಲ್ಲೇ ಕಾಯುವೆನು. ಅಥವಾ ಸ್ವರ್ಗಲೋಕವೋ? ಮಾಧವನರ ಮನೆಯು ಮನೆಗೆ ಮಾದ ಗಳಿಪುದು ಜಗದೊಳಿದಕ್ಕೆ ಸೋಟಿ ಕಾಣೆನ ಬಲ ಬಲ ಬಲ. ಮಾಧವನರ ಮನೆಯು ಮನೆಗೆ ಮಾದ ಗಳಿಪುದು ಬಲ ಜಗದೊಳಿದಕ್ಕೆ ಸೋಟಿ ಕಾಣೆನ ಬಲ ಬಲ ಬಲ. ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ಕಂಚೆ ಕಂಪುಗಳು, ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ನೀಲ ಕಂಚೆ ಕಂಪುಗಳು, ಅಮೇರಿಕ ಪುಷ್ಪರಾಗ ವೈಡೂರ್ಯೋತ್ಸವ, ಅಮೇರಿಕ ಪುಷ್ಪರಾಗ ವೈಡೂರ್ಯೋತ್ಸವ, ಎನ್ನದ ಕಳಸಗಳು ತಳ 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 ಹೊಳೆಯುವವು, ರತ್ನದ ಕಳಸಗಳು ತಳ 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 ಹೊಳೆಯುವವು. ಮಾಧವನರ ಮನೆಯು ಮನೆಗೆ ಮಾತ ಗಳಿಸುವುದು ಜಗದೊಳಿದಕ್ಕೆ ಸೋಟಿ ಕಾಣೆನ ಬಲ ಬಲ ಬಲ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಧರನ ಹೃದಯವಿದು ಅದು ತಿರುಡವೋ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಧರನ ಹೃದಯವಿದು ಅದು ತಿರುಡವೋ. ಎತ್ತಲು ನೋಡುತ್ತಿದೆ ಒಂದಿನ ಬೋತಳಿಗಳ, ಎತ್ತಲು ನೋಡುತ್ತಿದೆ ಒಂದಿನ ಬೋತಳಿಗೆ ಮದವನ್ನ ನೀಡುತ್ತಲಿರ್ಬೋದು ನೋಡಲು. ಚಿತ್ತತೆ ಮುದವನ್ನ ನೀಡುತ್ತಲಿರ್ಬೋದು ನೋಡಲು. ಮಾಧವನರ ಮನೆಯು ಮನೆಗೆ ಮಾತ ಗಳಿಪುದು ಜಗದೊಳಿದ ಕಸೋಟಿ ಕಾಣೆನ ಬಲ ಬಲ ಬಲ. ಏನಿ ಭವ್ಯ ಭವನದ ಶೃಂಗಾರ ವೈಭವ, ಏನಿ ಭವನದ ಕಲಾಕೃತಿಗಳು, ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕೆತ್ತಲ್ಪಟ್ಟಿರುವ ಸಾಲುಗಂಬಗಳ ಸೊಬಗು. ಇದೇನು ದ್ವಾರಕಾ ನಗರವೋ? ಅಲಂಕೃತವಾಗಿ ಕೆತ್ತಲ್ಪಟ್ಟಿರುವ ಸಾಲುಗಂಬಗಳ ಸೊಬಗು ಆ ದೇವೇಂದ್ರನ ಅಮರಾವತಿಯನ್ನೇ ನಾಚಿಸುವಂತೆ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಭವನ. ಸೃಷ್ಟಿಕರ್ತನೇನಾದರೂ ತನ್ನ ಸೌಂದರ್ಯ ಸೊಬಗನಲ್ಲ ಈ ದ್ವಾರಕಾ ನಗರದಲ್ಲಿ ಮರೆತು ಬಿಟ್ಟುವುದೇನೆ? ಈ ಭವನವನ್ನು ಕಂಡಾಕ್ಷಣ, ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳಂತೆ ಕರೆಯಿ ಮೊಳೆಗೊರೆದಂತೆ ಭಾಸವಾಗುತ್ತಿದೆಯಲ್ಲ. ಬಾಬಾ ಸುಗಂಧ ಸೂಸುವ ತುರುಳತೆಗಳು, ಜೀವಂತ ಸುಂದರಿಯಂತಿರುವ ಈ ಶಿಲಾಬಾಲಕಿಯರು, ಈ ಶಿಲಾಬಾಲಕಿಯರ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುತ್ತ ಶರೀರವನ್ನೇ ಬಡಿದೆಬ್ಬಿಸುತ್ತಿರುವ ಓ ಹೋರಾಂಗಣೆಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ, ಬಳ್ಳಿಯಂತೆ ಬಳಕುತ್ತಿರುವ ಈ ನಡುವು
ಸಂಪಿಗೆ ಹೂವಿನಂತ ಈ ನಾಸಿಕ ಅಲಲೇ ನಕ್ಷತ್ರಗಳಂತೆ ಹೊಳೆಯುತ್ತಿರುವ ಈ ನಯನಗಳು ಅಲಲೇ ಮಧುಚಂದ್ರನನ್ನೇ ಮೋಹಿಸಿ ಬಿಡುವಂತ ಈ ಮಂದಹಾಸ ಈ ರಮಣೀಯರನ್ನು ನೋಡುತ್ತಿದ್ದರೆ, ಈ ಶಿಲಾಬಾಲಕಿಯರನ್ನು ನೋಡುತ್ತಿದ್ದರೆ ನನ್ನ ಈ ಉಕ್ಕಿನ ಬಾಹುಗಳಿಂದ ನಾನೇ ಒಂದು ಸಾರಿ ಬಿಗಿನ ಫಲೆ ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಭಲೆ ಭಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಭಲೆ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದಾಧೀರ ಪ್ರಚಂಡ ಕೌರವ, ರಣರಂಗದಾಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರುನಂದನ, ಕರದಲ್ಲಿ ಗದೆಯನ್ ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಕರದಲ್ಲಿ ಗದೆಯ ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಉರಿಮೀಸೆಯ ದೊರೆ ಈ ಸರದಾರ, ಉರಿಮೀಸೆಯ ದೊರೆ ಈ ಸರದಾರ. ಉರಿಮೀಸೆಯ ದೊರೆ ಈ ಸರದಾರ. ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಸ್ವಾಗತ ಸುಸ್ವಾಗತ
ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಈ ಚಲದ ಕಮಲನಿಗೆ ಕುರು ಸಾರ್ವಭೌಮನಿಗೆ ಈ ಚಲದ ಕಮಲನಿಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಈ ಚಲದಂಕ ಮಲ್ಲನಿಗೆ ಸ್ವಾಗತ ಸ್ವಾಗತ ಕುರು ಸಾರ್ವಭೌಮನಿಗೆ ಕುರು ಸಾರ್ವಭೌಮನಿಗೆ ಈ ಚಲದಂಕ ಮಲ್ಲನಿಗೆ ಸ್ವಾಗತ 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 ಸ್ವಾಗತ. ನನಗೇನೀ ಭ್ರಾಂತು, ನನಗೇನೀ ಭ್ರಾಂತು? ಎಲ್ಲವೂ ನನ್ನ ಕನಸಿನಂತೆ ಭಾಸವಾಗುತ್ತದೆಯಲ್ಲ, ಅಥವಾ ಕೃಷ್ಣನ ಮಾಯೇನಾದರೂ ನನ್ನನ್ನು ಆವರಿಸಿರುವುದೇ? ಕೃಷ್ಣ, ಈ ನಿನ್ನ ಮಾಯಾಶಯನಗಾರನ್ನು ಕಂಡು ಬೆರಗಾಗುವನಲ್ಲ, ಈ ಚಂದ್ರಕುಲ ಚಕ್ರೇಶ್ವರ. ಈ ಕೌರವೇಶ್ವರನ ಭವನಕ್ಕಿಂತಲೂ ಅತಿಶಯವೇ, ರಮಣೀಯವೇ, ಶೋಭಾಯಮಾನವೇ. ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ದಾಯಾದಿಗಳನ್ನು ಕಣ್ತಪ್ಪಿಸಿ ಮೊದಲೇ ನಾನು ದ್ವಾರಕೆಗೆ ಬಂದಿದ್ದಾಯಿತು. ಬಂದದ್ದು ಬಂದದ್ದಾಗಲಿ, ಮುಂದೆ ಹೋಗಿ ನೋಡುವನು ನನ್ನ ಭಾಗ್ಯೋದಯವು ಹೇಗಿರುವುದೆಂದು. ಸಾರ್ಥಕಿ, ಎಲ್ಲಿ ನಿಮ್ಮ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಏನು? ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನೇ? ಹಾಗಾದ್ರೆ ಎಚ್ಚರಿಸುವ ಕೃಷ್ಣನನ್ನ. ಸಾಧ್ಯವಿಲ್ಲ ಮಹಾರಾಜ, ಸಾಧ್ಯವಿಲ್ಲ. ನಾನೇ ಒಂದು ಸಾರಿ ಎಚ್ಚರಿಸಿ ನೋಡುವೆನು ಆ ಕೃಷ್ಣನನ್ನ. ಕೃಷ್ಣ, ಮುಕುಂದ, ಎಂತಹ ಸುಖ ಪುರುಷನಯ್ಯ ನಿಮ್ಮ ಕೃಷ್ಣನು. ಉತ್ತರನೇ ವಿವಾಹ ಸಂಭ್ರಮದಲ್ಲಿ ಹಗಲಿರುಳು ಜಾಗರಣೆ ಮಾಡಿ ತನನೊಂದು ಮಲಗಿರುವೆ ಮಾಧವ. ಮಲಗು ಮಲಗು. ರಾಜ್ಯಭಾರವನ್ನೆಲ್ಲ ತನ್ನ ಅಣ್ಣನಾದ ಬಲರಾಮ ದೇವನಿಗೊಪ್ಪಿಸಿ ತಾನು ಮಾತ್ರ ಸುಖ ತಲ್ಪದಲ್ಲಿ ಲೀಲನಾಗಿರುವ ನಿಮ್ಮ ಕೃಷ್ಣನು ಎಂತಹ ಸುಖ ಪುರುಷನಯ್ಯ ಸಾರ್ಥಕಿ. ಹದಿರಲಿ ಸಾರ್ಥಕ್ಕೆ, ಒಂದು ಮಾತಿದೆ. ಏನದು ಕುರುರಾಜ? ಪಾಂಡವರಿಗೂ ನಮಗೂ ಭಯಂಕರವಾದ ಯುದ್ಧ. ಯುದ್ಧವು ಸಂಘಟಿಸಿರುವುದು, ಅದಕ್ಕೆ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಅದಕ್ಕೆ ನಾವು ಉತ್ತರ ಕೊಡಲು ಸಾಧ್ಯವಿಲ್ಲ ಮಹಾರಾಜ. ಏಕೆ ಸಾಧ್ಯವಿಲ್ಲ ಸಾರ್ಥಕಿ? ಏಕೆಂದರೆ ನಾವೆಲ್ಲ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನೆಲ್ಲಿರುವನೋ ನಾವು ಅಲ್ಲೇ ಇರುವೆವು. ಹಾಗಾದರೆ ಮಾಧವ ಸಹಿತ ಯಾದವ ಸೈನ್ಯವೆಲ್ಲ ನನ್ನ ಕೈ ಸೇರಿದಂತೆ ಅಲ್ಲವೇ ಸಾರ್ಥಕಿ? ಓಹೋ, ಸಂದೇಹವೇ ಇಲ್ಲ. ಬನ್ನಿ, ಪೀಠದಲ್ಲಿ ಕುಳಿತುಕೊಳ್ಳಿ. ಹಾ, ನಾನಾರು ಚಂತ ಚಕ್ರೇಶ್ವರ ಮೊಮ್ಮಗ, ಗಾಂಧಾರ್ಯ ಗರ್ಭ ಸಂಜಾತ, ಧೃತರಾಷ್ಟ್ರನ ದೇಶ ಪುತ್ರ, ಪಾಂಡವರ ಅಟ್ಟಹಾಸವನ್ನು ಮಟ್ಟ ಹಾಕಲಿರುವ ಪರಾಕ್ರಮಶಾಲಿ.
ಇಂತಹ ಚಂದ್ರಕುಲ ಚಕ್ರೇಶ್ವರನಾದ ನಾನು ಈ ಗೋಪಾಲನ ಪಾದದಡಿಯಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಸ್ಥಾನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಇದೇನ ಮೊರೆ ಕೇಳಿಸದೆ ಇದೇನ ಮೊರೆ ಕೇಳಿಸದೆ ಹೇ ಜನಾರ್ದನ ಸಲಗುವ ದಾನವ ವೈರಿ ದೇನರ ಸಲಗುವ ದಾನವ ವೈರಿ ಧ್ಯಾನವ ಮಾಡುವೆ ಕೃಪೆ ತೋರ ಹರಿಯೇ ಧ್ಯಾನವ ಮಾಡುವೆ ಕೃಪೆ ತೋರೋ ಹರಿಯೇ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಈ ದಿನ ಮೊರೆ ಕೇಳಿಸದೆ ಹೇ ಜನಾರ್ದನ ಎಲ್ಲಿರುವೆ ದೇವ ಕೇಶವ ನಿಲ್ಲಯ ನಾಮಾಮೃತವ ಕೇಶವ ನಿಲ್ಲಯ ನಾಮಾಮೃತವ ನೆನೆಯುತ್ತೆ ಸ್ಮರಿಸುತ್ತೆ ಈ ನನ್ನ ಜೀವ ಸ್ಮರಿಸುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ನಿನ್ನ ನೋಡಲಿಲ್ಲದೆ ನಾ ಓಡಿ ಬಂದೆ ನಿನ್ನ ನೋಡಲೆಂದೆ ನಾ ಓಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಈ ದಿನ ಮೊರೆ ಕೇಳಿಸದೆ
ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ಏಕೆ, ಏನಾಯ್ತು ಸಾರ್ಥಕಿ? ಅದನ್ನು ನಾನು ಹೇಳಲಾರೆ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಪಾರ್ಥ, ನಿನ್ನ ಆಲಸ್ಯ ಪ್ರವೃತ್ತಿ ಫಲವಾಗಿ ದುರ್ಯೋಧನ ಇಂದು ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ಇದೆಂತಹ ವಿಳಂಬನೆ ಪಾರ್ಥ? ಇದು ವಿಡಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಯ ಹೊರಟೆ ಎಂದು ಕೇಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಫಲದಿಂದ ಮೊದಲೇ ನಾನು ದ್ವಾರಕೆಗೆ ಬಂದಿದ್ದಾಯಿತು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುರೂಪದ ಫಲಗಳು ಅವರಿಗೆ ಲಭಿಸುವವಲ್ಲವೇ? ನೀನು ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿರಲ್ಲವೇ? ಹಲವು ರಾಜ್ಯರ ಸಹಾಯ, ಸಹಕಾರ, ಬೆಂಬಲ ನಮಗೆ ದೊರಕುವುದು. ದುರ್ಯೋಧನ, ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಾದರೂ ಬಾ. ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು. ಅರ್ಜುನ, ಸಿಕ್ಕಿ ಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ಏ ಪಾರ್ಥ, ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟೆಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರವನ್ನು ಅರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನೆತ್ತ ಪ್ರಭುವೇ ಹೇಳು. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳು, ಎನ್ನ ಮೊರೆ ಕೇಳು. ಪರಮ ಕೃಪಾಳು. ಓ ಸಿಲ್ಲು ಶಯನ ಸುಂದರವದನ, ಓ ಸಿಲ್ಲು ಶಯನ ಸುಂದರವದನ, ನೆಗಿಸಲು ಕದಭವ ಬಂಧನ, ನೆಗಿಸಲು ಕದಭವ ಬಂಧನ. ಓ ಸಿಲ್ಲು ಶಯನ ಅಗಗಳ ನಗಗೀಡಾಗಿಸದೆ ಯೋಗ ನಿದ್ರೆಯಿಂದಾಗುತ್ತನಾಗೋ. ಅಗಗಳ ನಗಗೀಡಾಗಿಸದೆ ಯೋಗ ನಿದ್ರೆಯಿಂದಾಗುತ್ತನಾಗೋ. ಗೋತಿಲ್ಲು ಶಯನ ಸುಂದರವದನ, ನೆಗಿಸಲು ಕದಭವ ಬಂಧನ, ನೆಗಿಸಲು ಕದಭವ ಬಂಧನ. ಹೇ ಪರಮಾತ್ಮ, ಯುಗ ಯುಗದ ಪರ್ಯಂತವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗುಮುನಿ ದರ್ಪದ ಅಕ್ಷಯ ನಳಿಸಿ ಮೋಕ್ಷ
ಮೋಕ್ಷವ ನೀಡಿದ ತಂದೆ ಭೃಗುಮುನಿದಾರ್ಪದ ಅಕ್ಷಯ ನಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರವದನ ನೆಗಿಸಲೋಕದ ಭವ ಬಂಧನ ನೆಗಿಸಲೋಕದ ಭವ ಬಂಧನ ಪಾಂಡವರ ಅರಾಜವರೇಣ್ಯ ಬ್ರಹ್ಮಾಂಡದೊಳು ದೀನ ಶರಣ್ಯ ಪಾಂಡವರ ಅರಾಜವರೇಣ್ಯ ಬ್ರಹ್ಮಾಂಡದೊಳು ದೀನ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ಪರಿತದಿ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ ಪರಿತದಿ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ ಸಿಂಧು ಶಯನ ಸುಂದರವದನ ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಚಚೆ, ಈ ಚರಣದಡಿಯಲ್ಲಿ ಏಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ನಿನಗೆ ಪೀಠವಿರಲಿಲ್ಲವೇ? ಪರಮಾತ್ಮ, ನಿನ್ನ ಪಾದ ಸನ್ನಿಧಿಯು ನನಗೆ ಪವಿತ್ರವಾದ ಸ್ಥಳವಲ್ಲವೇ ದೇವ? ವಾಸುದೇವ, ಯಾರು? ನಾನು ಚಂದ್ರಕುಲ ಚಕ್ರೇಶ್ವರ. ಓಹೋ, ಭಾವ ಕೌರವೇಶ್ವರ. ಸಮಾಚಾರವೇನು? ಸೌಖ್ಯವೇ? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಸಾರ್ವಭೌಮನಾದ ನೀನೂ ಸಹ ನನ್ನ ಸಹಾಯವನ್ನೇ ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆ ಆದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣತಕ ಅರ್ಜುನನು ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆ ಅಲ್ಲ. ಚೆನ್ನಾಗಿದೆ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬಂದ ಕಾರಣ ಹೊರಸಿಡಿಲು ಬರಿದಂತೆ ಭೀಕರ ಬರದಿಂದ ಬಂದಿರ್ಬೋದು. ಪೌರಪಾಂಡವರ ಭೀಕರ ಸಂಗ್ರಾಮ, ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಲು ಪ್ರಾರ್ಥಿಸಲು ಬಂದಿರುವನು. ಏನು ಕುರುಪಾಂಡವರಿಗೆ ಸಂಗ್ರಾಮವೇ? ಅರ್ಜುನ, ಪರಮಾತ್ಮ, ಎಂತಹ ದುಡುಕಿನ ಕಾರ್ಯವಿದು. ನೋಡಿದೆಯ ಪಾರ್ಥ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನ. ಅದಿರಲಿ, ನೀನು ಸಹ ಈ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುತ್ತಿರುವುದು. ಹೌದು ಪರಮಾತ್ಮ. ಇಂತಹ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು ದೇವ. ಇಲ್ಲ, ಮೊದಲು ನಾನು ದಾರಿಗೆ ಬಂದವನು. ನೀನು ವೀರನು, ನ್ಯಾಯಶೀಲನು. ಮೊದಲು ಯಾರು ನಿನ್ನ ಬಳಿಗೆ ಬಂದವರು ಅವರ ಪಕ್ಷವನ್ನು ವಹಿಸಿದರೆ ಧರ್ಮ
ಧರ್ಮವನ್ನೇ ಪಾಲಿಸಂತಾಗುವುದು. ಸುಯೋಧನ, ನೀನು ಮೊದಲು ಬಂದ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಅದಿರಲಿ, ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಆದ್ದರಿಂದ ಇಬ್ಬರಿಗೂ ಸಹಾಯ ಮಾಡುವೆನು. ಆದರೂ ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ಭಾವ ನಿನ್ನ ಸಲಹೆ? ಹೇಳುವೆನು ಕೇಳಿ. ಪರಮಾತ್ಮ, ಬಲ್ಲೆಯ ಈಹಲೋಕ ರಾಜರ ಭಾವ, ಈ ಬಲ್ಲೆಯ ಈಹಲೋಕ ರಾಜರ ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನ್ಯವ ಆಶಯಕೋ ನಿರಾಶೆ ಪರಮಾತ್ಮ, ಭಾವ, ಭರತ ಕಂಡ ಪ್ರಣಯ ಸಂತಾಪ ದುರಿತ ವೇದವೋಗಿ ಸಮರಸ ಅನುಚಿತ ಭರತ ಕಂಡ ಪ್ರಣಯ ಭಾವ, ಕೃಷ್ಣ, ಸದೆಯರೊಡನೆ ದ್ರೋಗಾಮೆ ಭರತ ಭೂಮಿ ಆಳ ಬಯಸಿ ಸದೆಯರೊಡನೆ ದ್ರೋಗಾಮೆ ಭರತ ಭೂಮಿ ಆಳ ಬಯಸಿ ಬಂಧುವಾದ ಮಾರಣವೋ ಮಾಡಬೇಡ, ಶಾಂತನಾಗಿ ನುಗ್ಗಬೇಡ, ಭರತ ಕಂಡ ಪ್ರಣಯ ಲಾಭಗಾರಿಗೋ ಸಂತಾಪ ದುರಿತ ವೇದವೋಗಿ ಹತ ಸಮರಸ ಅನುಚಿತ ಭರತ ಕಂಡ ಪ್ರಣಯ ನನಗೆ
ಭಾವ ಕೌರವೇಶ್ವರ, ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನ ನೀನು ಬಲ್ಲೆಯ. ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಈ ಮಾತೃಭೂಮಿಯನ್ನು ರಕ್ತದ ಮಡುವಿನಲ್ಲಿ ತೋಯಿಸುವಿರಕ್ಕೆ. ಪಾಂಡವರು ನೀವು ಸಹೋದರರಲ್ಲವೇ? ನೀವಿರುವರು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಕೃಷ್ಣ, ನಿನ್ನ ನೀತಿ ವಚನವನ್ನು ಕೇಳಲು ನಾನು ಅಲ್ಲಿಂದ ಇಲ್ಲಿಗೆ ಬಂದವನಲ್ಲ. ಸತ್ತರೆ ಸಾನ್ನಿಧ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಈಗ ನೀನು ನನಗೆ ಸಹಾಯ ಮಾಡುವೆಯೋ ಅಥವಾ? ಭಾವ, ಮುಂಬರುವ ಅನರ್ಥಗಳನ್ನೆಲ್ಲ ಎದುರಿಸಲು ನೀನೇ ಸಿದ್ಧನಿರುವಾಗ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ. ಆಗಲಿ, ಇಬ್ಬರಿಗೂ ಸಹಾಯ ಮಾಡುವೆನು. ಅರ್ಜುನನು ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದದ್ದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರವು ಆತನಿಗಿರುವುದು. ಈಗ ಕೇಳಿರಿ, ಅಪ್ರತಿಮ ವೀರಭಟರಿಂದ ಕೂಡಿದ ನನ್ನಣ್ಣ ಬಲರಾಮದೇವ ಸೈನ್ಯ, ಯಾದವ ಅಕ್ಷೋಹಿಣಿ ಸೈನ್ಯವೆಲ್ಲ ಒಂದು ಕಡೆ ಆದರೆ ಯುದ್ಧ ವಿಮುಖನು ನಿರಸ್ತರನು ಆದ ನಾನೇ ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ಯುದ್ಧ ಮಾಡುವಂತಿಲ್ಲ, ಆಯುಧಗಳನ್ನು ಹಿಡಿಯುವಂತಿಲ್ಲ. ಈ ಕೃಷ್ಣನನ್ನು ಕಟ್ಟಿಕೊಂಡು ನನಗೇನು ಪ್ರಯೋಜನ? ಕೃಷ್ಣ, ನಿನ್ನ ಯಾದವ ಅಕ್ಷೋಣಿ ಸೈನ್ಯವೇ ಇರಲಿ. ಭಾವ, ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡು. ಬಲೆ ಕೌರವೇಶ್ವರ, ನಿನ್ನ ಪರಾಕ್ರಮಕ್ಕೆ ತಕ್ಕದನ್ನೇ ಹಾರಿಸಿಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆ. ಏನೀ ಕಣ್ಸನ್ಯ ಚತುರತೆ? ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ? ಭಾವ, ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಚಕ್ರದ ಪ್ರಚಂಡರದ್ದ ಕೋಡಿ ಮೃತ್ಯುತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜ್ಯ ಧರ್ಮ ಕಳಂಕ ಸಹಿಸಲಾರ ರಣಗೋ ಆಯುಧವಂ ಧರಿಸದಿರೇ ಕೃಷ್ಣ, ರಣಗೋ ಆಯುಧವಂ ಧರಿಸದಿರೇ ಧರಿಸದಿರೇ ಏಳು ಪಾಂಡವರ ಅದೆಂತ ಸಲಹುವೆಯೋ ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಮುಕುಂದ. ಕೃಷ್ಣ, ಕಣ್ಸನ್ನೆಯಿಂದಲೇ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಪಟ ಮೋಸವನ್ನು ನಾನೇನು ಹರಿಯದವನೆಂದು ಭಾವಿಸಿದೆಯಾ? ಪಾಂಡವರೆಂದರೆ ನಿನಗೆ ಇಷ್ಟೊಂದು ಪ್ರೀತಿ, ಅದರಲ್ಲೂ ಈ ಪಾರ್ಥ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಇಲ್ಲ ಯಶೋದೇವ, ಇಲ್ಲ. ನಾವೇ ಬೇರೆ ಆದವು. ಮುಂಬರುವ ಕುರುಕ್ಷೇತ್ರ ರಣಭೂಮಿಯಲ್ಲಿ ಯಾರ ಪಕ್ಷವಾಗಿ ಕಾದಾಡುವುದಿಲ್ಲವೆಂದು ವಾಚನ ಕೊಟ್ಟಿರುವೆಯೋ? ವಾಚನ ಭ್ರಷ್ಟನಾದಿಯೇ, ಎಚ್ಚರ. ಮಾಡಿದ ಶಪಥವನ್ನು ಎಂದಿಗಾದರೂ ಮರೆಯುವುದುಂಟೆ? ಅದು ನಿನ್ನ ವಿಚಾರದಲ್ಲಿ. ನಡೆ ಭಾವ, ಈಗ ಮಾತುಗಳಿಗೆ ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಒಳಸಂಚು ಫಲಿಸಿದೆ ಎಂದು ಹಿರಿ ಹಿರಿ ಇಕ್ಕಬೇಡವೋ ಮಾಧವ? ಮುಂದೆ ಸಂಧಿಸೋಣ. ಎಲ್ಲಿ? ಭೀಕರ ಸಮಾರಂಗಣದಲ್ಲಿ. ನಡೆ ಭಾವ, ನಡೆ.